ನೋಡಿ ಈಗ ಅಲ್ಲೊಂದು ಪಾಯಿಂಟ್ ಅವರು ಕೆಲವು ಡಾಕ್ಯುಮೆಂಟ್ಸ್ ವಿಚಾರದಲ್ಲಿ ಚರ್ಚೆ ಆಗ್ತಾ ಇದೆ. ಅದ್ರ ಜೊತೆಯಲ್ಲಿ ಸಿಟಿಜನ್ಶಿಪ್ ಆಕ್ಟ್ ಪ್ರಕಾರ ಇದು ಆ್ಯಕ್ಚುಲಿ ಇದು ನಡೀತಾ ಇರ್ತಕ್ಕಂಥದ್ದು ಬರೇನೆ ಇವರು ಏನು SIR ಇದಲ್ಲ, ಇದು ಇಂಡೈರೆಕ್ಟ್ಲಿ ಸಿಟಿಜನ್ಶಿಪ್ಪನ್ನು ಪರೀಕ್ಷೆ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ. ಇವತ್ತು 2002-3 ಏನಿದೆಯಲ್ಲ ಓಟ್ ಹಾಕಿರ್ತಾನಲ್ಲ, 2025 ಕೂಡ ಅದು ಮ್ಯಾಚಿಂಗ್ ಆಗಬೇಕು ಅಂತ ಹೇಳ್ತಾರೆ. ಮ್ಯಾಚಿಂಗ್ ಆಗಲಿಲ್ಲ ಅಂದರೆ ಇವಾಗ ಏನೀಗ ಮ್ಯಾಪಿಂಗ್ ಮಾಡ್ತಿದಾರಲ್ಲ, ಈ ಸಂದರ್ಭದಲ್ಲಿ ಎಲ್ಲ ಅಂಶಗಳನ್ನು ಡೌಟ್ ಮಾಡಿ ಡೌಟ್ಫುಲ್ ಯಾವಿರ್ತಾವೋ ಅವನ್ನ ನಮಗೆ ಹೇಳೋದು. ಯಾವತ್ತಿನಿಂದ 36ರಿಂದ ಅವತ್ತು ಸ್ಟಾರ್ಟ್ ಆಗೋದು. ಅಲ್ಲಿಂದ ಎಷ್ಟು ಟೈಮ್ ಕೊಡ್ತಾರೆ ನಮಗೆ? ಕೇವಲ 1 ತಿಂಗಳು. ಮೇಡಮ್, ಇವತ್ತು ಡಾಕ್ಯುಮೆಂಟ್ಸ್ ತೆಗ್ಸ್ತಕ್ಕಂಥದ್ದು ಸಾಮಾನ್ಯರಿಗೆ ಎಷ್ಟು ಕಷ್ಟ ಅನ್ನೋದು ಅಲ್ಲ. ಒಂದು ನಿಮಿಷ ಸರ್, ಈಗ 30ನೇ ತಾರೀಕು ಜೂನ್ ತಿಂಗಳಲ್ಲಿ ಇವ್ರದ್ದು ಯಾರ್ದಾರ್ದು ಡೌಟ್ ಐತೆ ಅದನ್ನ ಬಿಡ್ತಾರ, ಹೌದಾ? ಹೌದಾ? ಹೌದು ಅಲ್ವಾ? ಅಮ್ಮ ಅಲ್ಲ ಹೇಳ್ರಿ, ನಮಗೆ ಇಲ್ಲಿ ಡೌಟ್ ಬಂದಿರೋದು ಗೊತ್ತಾ, ಇವ್ರಿಗೆ ಪ್ರಾಸೆಸ್ ಪೂರ್ತಿ ಅರ್ಥವಾಗ್ತಿದಿಲ್ಲ. ಯಾರು ವಾಪಸ್ ಕನ್ಫ್ಯೂಸ್ ಮಾಡಬೇಡ್ರಿ. ಒಂದ್ ನಿಮಿಷ ಯಾದವ್ ಅವ್ರೆ, ಒಂದ್ ನಿಮಿಷ. ಒಂದು ಬೂತ್ಗೆ ಅದೆಲ್ಲ ಬಿಡ್ರಿ ಸರ್, ಪ್ರೋಸೆಸ್ ಬಿಡ್ರಿ, ಅದು ಗೊತ್ತು ನಮಗೆ. BLO ಇರ್ತಾರೆ, ನಮ್ಮ ಪಕ್ಷದವರು ಅದೆಲ್ಲ ನನಗೂ ಗೊತ್ತಿದೆ ರೀ, ನನಗೂ ಗೊತ್ತಿದೆ. ಅದು BLO 25,000 BLAಗಳಿದ್ದಾರೆ, 55,000 ನೀವಿಬ್ರು ರಾಜಕೀಯ ಮಾತಾಡ್ಬೇಡ್ರಿ ದಯವಿಟ್ಟು. ನನ್ನ 25,000 ಆಯ್ತು ದೇವರಾಜ್ ಸರ್, ನೀವೇ ಹೇಳಿ. ಈಗ 30 ಜೂನ್ಗೆ ಪಟ್ಟಿ ಬಿಡುಗಡೆ ಮಾಡ್ತಾರಾ? ಈಗಾಗಲೇ ಬಿಟ್ಟೇ ಇದೆ ಮೇಡಮ್. ಪಟ್ಟಿ ಬಿಡುಗಡೆ ಮಾಡೋ ಸರ್, ಪಟ್ಟಿ ಈಗಾಗಲೇ ಇರೋ ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡಿ 30 ಜೂನ್ ಮೇಡಮ್ ಇಲ್ಲಿ ಕೇಳ್ಕೊಂಡು ಚೀರ್ಬೇಡ್ರಿ, ಯಾರು ಚೀರ್ಬೇಡ್ರಿ, ನಮ್ ಜನರಿಗೆ ಸಹಾಯ ಮಾಡೋಣ ಸರ್. ಈಗ 30 ಜೂನ್ಗೆ ಏನ್ ಮಾಡ್ತಾರ ಸರ್? ಪಟ್ಟಿ ಪರಿಷ್ಕರಣೆ ಆರಂಭ ಆಗುತ್ತೆ ಜೂನ್ 1 ಪ್ರಾರಂಭ ಆದ್ರೆ 30 ಡೇಸ್ ಒಳಗಡೆ ಡ್ರಾಫ್ಟ್ SIR ಲಿಸ್ಟ್ ಬಿಡುಗಡೆ ಆಗುತ್ತೆ. ಬಿಡುಗಡೆ ಆಗುತ್ತೆ. ಅದರಲ್ಲಿ ನನ್ನ ಹೆಸರು ಇಲ್ಲ ಅಂತಂದ್ರೆ ನನಗೆ ಡಾಕ್ಯುಮೆಂಟೇಶನ್ ಸಬ್ಮಿಟ್ ಮಾಡಕ್ಕೆ ಎಷ್ಟು ದಿನ ಟೈಮ್ ಇರ್ತೈತಿ? ಅವ್ರಿಗೆ ಈ ಕೊಡ್ತಿರ್ತಕ್ಕಂಥದ್ದು 15 ದಿನ ಟೈಮ್ ಕೊಟ್ಟಾರೆ. 15 ಡೇಸ್ ಪಾಸಿಬಲ್ ಮೇಡಮ್? ನಾಟ್ ಪಾಸಿಬಲ್. ನೀವೇ ಹೇಳ್ಬಿಡಿ. ಟು ಬಿ ಫ್ರಾಂಕ್ ನಾಟ್ ಪಾಸಿಬಲ್. ಮತ್ತೆ ಅದನ್ನೇ ನಾನು ಕಾಂಗ್ರೆಸ್ ಕೇಳ್ತಕ್ಕಂಥದ್ದು. ಟು ಬಿ ಪ್ರಾಕ್ಟಿಕಲ್ ಆಗಿ ಇಟ್ಸ್ ನಾಟ್ ಪಾಸಿಬಲ್. ಒಂದು ದಾಖಲೆ ತಗೋಬೇಕು ಅಂತಂದ್ರೆ ಒಂದು ತಿಂಗಳುಗಟ್ಟಲೆ ಸಿಗುತ್ತೆ ಮೇಡಮ್ ಆಫೀಸ್ ನಲ್ಲಿ. ಸರ್ ಈಗ ಉದಾಹರಣೆ ಒಂದು ನಿಮಿಷ ಗಣೇಶ್, ನಾನು ಕೇಳಿಲ್ಲ ನಿಮ್ಮ ಬಿಜೆಪಿ ಅವ್ರನ್ನ ಕೇಳಿಲ್ಲ, ನಿಮ್ಮ ಅಭಿಪ್ರಾಯ ನಾ ಕೇಳಿಲ್ಲ. ಒಂದು ನಿಮಿಷ ಸುಮ್ಮನೆ ಗಣೇಶ್ ಅವರೇ ಈ ತರ ಮಾಡಿದ್ರೆ ಚಲೋ. ಗಣೇಶ್ ಅವರೇ ಗಣೇಶ್ ಅವರೇ ನಿಮ್ಮನ್ನ ಕೇಳಿಲ್ಲ, ನೀವು ಮಧ್ಯ ಬಾಯ ಹಾಕ್ಬೇಡ್ರಿ. ನಾನ್ ಜನರಿಗೆ ಅನುಕೂಲ. ಒಂದ್ ನಿಮಿಷ, ಕನ್ಫ್ಯೂಸ್ ಏನಿಲ್ಲ. ನೀವೇನ್ ಚುನಾವಣಾ ಅಧಿಕಾರಿ ಏನು? ನಿಮ್ಮನ್ನೇನ್ ಚುನಾವಣಾ ನಿಮ್ ಕೇಳೋ ನೀವು ಕೇಳ್ರಿ. ಮಧ್ಯ ಬಾಯ ಹಾಕ್ಬೇಡ್ರಿ, ಮಧ್ಯ ಬಾಯ ಹಾಕೋ ಹಕ್ಕು ನಾನು ನಿಮ್ಗೆ ಕೊಟ್ಟಿಲ್ಲ. ಒಂದ್ ನಿಮಿಷ, ನಾನು ನನ್ ಶೋ ಇದು. ಒಂದ್ ನಿಮಿಷ ತಡ್ರಿ ಯಾದವ್ ಅವ್ರೆ, ಕನ್ಫ್ಯೂಸ್ ಮಾಡ್ಬೇಡ್ರಿ. ಈಗ ಅಬ್ಜೆಕ್ಷನ್ ಇದ್ದರೆ ನಾನು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಕ್ ಬರೀ 15 ದಿನ ಟೈಮ್ ಕೊಟ್ಟಾರ. ದಯವಿಟ್ಟು ಚೀರ್ಬೇಡ್ರಿ. ಈಗ ಯತ್ನಾಳ್ ಸರ್ ಈಗ ಬಿಟ್ಟೈತಿ, ಯಾವುದೋ ಒಂದು ಕಾರಣಕ್ಕೆ ಬಿಟ್ಟೈತೆ ಅಂತ ಇಟ್ಟೋಣ. ಈಗ ನಾನು ಒಂದು ಎಚ್ಚೆತ್ಕೊಂಡಿಲ್ಲ. ನನಗೆ ಬಿಟ್ಟಾರಂತ ಗೊತ್ತಾದ್ಮೇಲೆ ನಾ ಎಚ್ಚೆತ್ಕೊಂಡಿನಿ. ನಂದೊಂದಿಷ್ಟು ಹೆಸರು ಚೇಂಜ್ ಆಗಬೇಕು. ನಾನು ಆಧಾರ್ ಕಾರ್ಡಿಗೆ ಮಾಡ್ತೀನಿ. ಆಧಾರ್ ಕಾರ್ಡ್ ಎಷ್ಟು ದಿನದಾಗ ಬರ್ತೈತೆ ನನಗೆ ವಾಪಸ್ಸು? ಐ ಥಿಂಕ್ ಮಿನಿಮಮ್ 15 ಡೇಸ್ ಇರ್ತೈತೆ. 15 ಡೇಸ್, 1 ತಿಂಗಳು, ಹತ್ತತ್ರ 1 ತಿಂಗಳು ಆಯ್ತಾ? ಸೊ ಇವ್ರು 15 ದಿನ ಟೈಮ್ ಕೊಟ್ರೆ ನಾನು ಅಷ್ಟರಲ್ಲಿ ಡಾಕ್ಯುಮೆಂಟ್ಸ್ ಹೆಂಗೆ ಕಲೆಕ್ಟ್ ಮಾಡಿ ಹೆಂಗೆ ಕೊಡೋದು? ಸರಿ, ಇನ್ನು ಒಂದು ಆಧಾರ್ ಮಾತ್ರ ಇಲ್ಲ, ಅಲ್ಲಿ ಬೇರೆ ಬೇರೆ ಡಾಕ್ಯುಮೆಂಟ್ ನಾನು ಹೇಳೋದು. ಆದರೆ ಸಮಸ್ಯೆ ಏನು ಅಂದರೆ ಇವೆಲ್ಲ ಪ್ರೊಸೀಜರಲ್ ಮ್ಯಾಟರ್ಸ್. ಈ ಪ್ರೊಸೀಜರಲ್ ಮ್ಯಾಟರ್ ಬಗ್ಗೆ ಒಂದು ಸ್ಪಷ್ಟೀಕರಣ ಕೊಡಬೇಕಾದ್ದು ಚುನಾವಣಾ ಆಯೋಗ. ಸ್ಪಷ್ಟೀಕರಣ ಅಲ್ಲ ಸರ್, ಜನರಲ್ಲಿ ಭರವಸೆ ಕೊಡಿಸ್ಬೇಕು. ಅದನ್ನ ಮಾಡಲಿ ಒಂದು. ಆಮೇಲೆ ಈಗ ನಾನು ನನ್ನ ಮನೆಗೆ ಬರ್ತಾನೆ ಅಂತ ಇಟ್ಕೊಳ್ಳಿ, ನಾನು ಆಗಲೇ ಆನ್ ದ ಸ್ಪಾಟ್ ಹೇಳ್ತೇನೆ, ಅವ್ರಿಗೆ ಡಾಕ್ಯುಮೆಂಟು ಕೊಟ್ಬಿಡ್ತೇನೆ. ಅದನ್ನು ಅವರು ಸಿಸ್ಟಮಲ್ಲಿ ಇಂಟಿಗ್ರೇಟ್ ಮಾಡೋದಕ್ಕೆ ಟೈಮ್ ಬೇಕಾಗುತ್ತೆ. ಇಂಟಿಗ್ರೇಟ್ ಮಾಡಿ ಆಮೇಲೆ ಅದನ್ನು ಪಬ್ಲಿಷ್ ಮಾಡೋಕ್ಕೆ ಟೈಮ್ ಬೇಕಾಗುತ್ತೆ. ಇಟ್ಸ್ ನಾಟ್ ಜಸ್ಟ್ ಕ್ಲಿಕ್ ಆಫ್ ದ ಸ್ನ್ಯಾಪ್ ಆಫ್ ದ ಫಿಂಗರ್ಸ್.
ಆ್ಯಪ್ ಮಾಡಿದ್ರೆ ಒಂದು ಮೊನ್ನೆ ಆ್ಯಪ್ ನೋಡಿದೆ, ಎಲೆಕ್ಷನ್ ಕಮಿಷನ್ ಆ್ಯಪ್ ಇದೆ. ಆ್ಯಪಲ್ಲಿ ನೀವು ಫಾರ್ಮ್ 8 ಫೈಲ್ ಮಾಡ್ಬೋದು. ಹೌದೌದು, ಒಂದು ನಿಮಿಷ ಸರ್. ಆ್ಯಪಲ್ಲಿ ಫಾರ್ಮೇಟ್ ನಾನು ತುಂಬಿಟ್ರೆ ಅದಕ್ಕೆ ಈ ಸಿಗ್ನೇಚರ್ ಬೇಕಾಗುತ್ತೆ. ಈ ಸಿಗ್ನೇಚರ್ ಆಧಾರ್ ನಂಬರ್ ಬೇಕು ನಿಮಗೆ, OTP ಬರ್ತದೆ. ಅದೆಲ್ಲ ಮಾಡಿದ ಮೇಲೆ ಅದು ಈ ಸೈನ್ ಸಿಡ್ಯಾಕಲ್ಲಿ ಅಕ್ಸೆಪ್ಟ್ ಆಗೋದಕ್ಕೆ ಆಗಲ್ಲ, ಸಿಸ್ಟಮ್ ಡೌನ್ ಇರ್ತದೆ. ಮೊದಲು ಈ ದೇಶ ಎಷ್ಟು ದೊಡ್ಡದಿದೆ, ಈ ವ್ಯವಸ್ಥೆ ಅಷ್ಟು ದೊಡ್ಡ ಸಿಸ್ಟಮ್ ಡೆವಲಪ್ ಮಾಡ್ಕೊಳ್ಳಿ. ಯಾಕೆ ಡೌಟ್ಗಳು ಬರ್ತಾವೆ ಅಂದರೆ, ರೈಟ್ ಫ್ರಮ್ ದ ಬಿಗಿನಿಂಗ್, ಒಂದೇ ನಿಮಿಷ, ರೈಟ್ ಫ್ರಮ್ ದ ಬಿಗಿನಿಂಗ್ ದೇರ್ ಆರ್ ಡೌಟ್ಸ್. ನೀವು ಚುನಾವಣಾ ಆಯುಕ್ತರನ್ನು ನೇಮಕ ಮಾಡುವಾಗಲೇ ನೀವು ಸುಪ್ರೀಂ ಕೋರ್ಟ್ ಜಡ್ಜನ್ನು ಆಚೆ ಇಡ್ತೀರಿ. ಚುನಾವಣಾ ಆಯುಕ್ತರು ಏನು ಬೇಕಾಬಿಟ್ಟು ಮಾಡ್ತಾರೆ, ಅದಕ್ಕೆ ಬಂದು ಸ್ಪಷ್ಟೀಕರಣ ಕೊಡೋದಿಲ್ಲ. ಮತ್ತು ಈಗ ನೀವು ತಾತ್ಕಾಲಿಕ, ನಾನು ಹೇಳಿದ್ರೆ ಭಾಳ ದೊಡ್ಡ ಪ್ರಶ್ನೆ ಇದು, ಒಂದು ತಾತ್ಕಾಲಿಕ ಚುನಾವಣೆ ಯಾದಿಯ ಮೇಲೆ ಚುನಾವಣೆ ಮಾಡಿದಿರಿ. ನಾಳೆ ದಿನ 27 ಲಕ್ಷ ಜನ ಅವರು ಬದುಕಿದ್ದವ್ರು ಸತ್ತವ್ರು ಅಂತ ಯಾರು ಹೇಳೋರು? ಕೋರ್ಟ್ ಇಲ್ಲದೆ ಕೇಸುಗಳು. ಕೋರ್ಟ್ ನೀವು ಎಲಿಜಿಬಲ್ ಇದೀರಿ ಅಂತಂದ್ರೆ 27 ಲಕ್ಷದಲ್ಲಿ 15 ಲಕ್ಷ ಜನ ಬಹಳ ಮುಖ್ಯದ ಅಬ್ಸರ್ವೇಷನ್ ಇದು. ಚುನಾವಣಾ ಪ್ರಕ್ರಿಯೆ ನಡೆಯುವಾಗ, ಹೆಸರು ನಡೆಯುವಾಗ ಸುಮಾರು 5,000 ನಾವು ಅಡ್ಮಿಟ್ ಆದವು ಈ ಟ್ರಿಬ್ಯುನಲಲ್ಲಿ. ಅವಾರ್ಡ್ ಆಯಿತು, 5,000 ಸರಿ ಅಂತ ಆಯಿತು, ಅವ್ರ ಮತ ಅಂತ ಆಯಿತು. ಆಮೇಲೆ ಸುಪ್ರೀಂ ಕೋರ್ಟ್ ಕೋರ್ಟ್ಗೆ ಹೋಗೋರು ಬದುಕಿರ್ಬೇಕು, ಸತ್ತವ್ರು ಹೋಗಕ್ಕಾಗಲ್ಲ. ಆಮೇಲೆ ಇನ್ನೊಂದೇನಾಗಿದೆ, ಒಂದು 10 ಸೆಕೆಂಡ್ಸ್ ಅದವರು, ಇನ್ನೊಂದೇನಾಗಿದೆ, ಈ ಚುನಾವಣಾ ಯಾದಿ ಏನಿದೆ ಅಲ್ಲ, ಮ್ಯಾಪಿಂಗ್ ಅಲ್ಲಿ ನಾಳೆ ಬೆಂಗಾಲಲ್ಲಿ CA NRC ಇರೋದ್ರಿಂದ ಸಿಟಿಸನ್ಶಿಪ್ ಕ್ವಶನ್ ಬರ್ತದೆ. ಸಿಟಿಸನ್ಶಿಪ್ ಆಕ್ಟ್ ಅಲ್ಲಿ ಒಂದು ಕ್ಲಾಸ್ ಇದೆ, ಇಫ್ ಯು ಆರ್ ಅ ನಾನ್ ಮುಸ್ಲಿಂ ಯು ಆರ್ ಫ್ರೀ ಟು ಬಿಕಮ್ ಸಿಟಿಸನ್ ಆಫ್ ಇಂಡಿಯಾ. ಇದರ ಅರ್ಥ ಏನು? ಇಫ್ ಯು ಆರ್ ನಾನ್ ಮುಸ್ಲಿಂ ಓನ್ಲಿ, ನಿಮ್ಮ ಅಲ್ಪಸಂಖ್ಯಾತ ಆಗಿರ್ಬೋದು, ಆದರೆ ಮುಸ್ಲಿಂ ಆಗಿರಬಾರ್ದು. ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ. ಬಟ್ ಒಂದಂತೂ ಸತ್ಯ, ಪ್ರಶ್ನೆಗಳಿವೆ, ಅನುಮಾನಗಳಿವೆ, ಅದು ಬಗೆಹರಿಸೋದಕ್ಕೆ ಸಾಧ್ಯವಾಗದೇ ಇರುವಷ್ಟು ಇಲ್ಲ. ಆದರೆ ಚುನಾವಣಾ ಆಯೋಗ ಒಂದು ವಿಶ್ವಾಸ ಮತ್ತು ಭರವಸೆಯನ್ನು ಮೂಡಿಸಬೇಕಾಗಿದೆ. ಯಾಕಂದರೆ ಭಾಳಷ್ಟು ರಾಜಕೀಯ ಪಕ್ಷಗಳು, ಪರಿಸ್ಥಿತಿಗಳು, ಹಲವಾರು ಅನುಮಾನಗಳನ್ನು ಈಗ ಜನರ ತಲೆಯಲ್ಲಿ ತುಂಬಿದ್ದಾವೆ. ಸೊ ಚುನಾವಣಾ ಆಯೋಗ ಆ ವಿಶ್ವಾಸವನ್ನು ಜನರಿಗೆ ಕೊಟ್ಟರೆ ಅತ್ಯಂತ ಸರಳವಾಗಿ ಆಗೋಗುತ್ತೆ. ಅದರಲ್ಲೂ ಏನಾದರೂ ರಾಜಕೀಯ ಇದ್ದರೆ ಕಾಲಕ್ಕೆ ತಕ್ಕಂತೆ ಗೊತ್ತಾಗುತ್ತೆ.